ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆವಿ ಬಲ್ಕಿ ಫೀಲ್ ಆಗುತ್ತಿದ್ದು. ಓ ದಿಸ್ ಇಸ್ ಗುಡ್. ಲಿಟ್ರಲಿ ನಾನು ಹೇಳ್ತೀನಿ, ಎಷ್ಟೋ ಹೈಟ್ ಕೂತ್ಕೊಂಡು ಗಾಡಿ ಓಡಿಸಿರೋ ಫೀಲ್ ಬರ್ತಾ ಇದೆ ನನಗೆ. ಓ ಸಸ್ಪೆನ್ಷನ್ ಕ್ರೇಜಿ ಆಗಿದೆ ಗಾಯ್ಸ್. KTM ಅಡ್ವೆಂಚರ್ 390 ಟೆಸ್ಟ್ ರೈಡ್ ಆದಮೇಲೆ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್, ಟೆಸ್ಟ್ ರೈಡ್ ಆಯಿತು ಇವಾಗ, ಬಟ್ ನನಗೆ ಹೇಳುವಂಥ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಒಂದು ಬೈಕು. ಆ್ಯಕ್ಚುಲಿ ಫೀಚರ್ಸ್ ಎಲ್ಲ ಆಮೇಲೆ, ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಅದಿದೆ, ಇದಿದೆ, ಸ್ವಿಚಬಲ್ ABS ಇದೆ, ಎಲ್ಲದೂ ಓಕೆ. ಬಟ್ ನಮಗೇನು ಬೇಕು, ಮೇನು ಓಡಿಸುವಾಗ ಕಂಫರ್ಟ್ ಆಗಿರಬೇಕು. ನಾವು ಓಡಿಸ್ತಿದ್ದೀವಿ ಅಂತಲೇ ಫೀಲ್ ಆಗಬಾರ್ದು. ಏನೋ ಅಲ್ಪ ಸ್ವಲ್ಪ ವೈಬ್ರೇಷನ್ ಇದ್ದರೆ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ಇದರಲ್ಲಂತೂ ನೆಕ್ಸ್ಟ್ ಲೆವೆಲ್ ವೈಬ್ರೇಷನ್ ಇದೆ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ವೈಬ್ರೇಷನ್ ಇದೆ. ಅದು ಈ ಒಂದು ಪರ್ಟಿಕ್ಯುಲರ್ ಗಾಡೀಲಿ ಇದೆಯೋ, ಏನಕ್ಕಂದ್ರೆ ನಾನು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಇದು ಆಫ್ ರೋಡಿಗೆ ಹೋದಾಗ ಒಬ್ಬರು ಬೀಳಿಸಿದ್ದಾರೆ, ಅದಕ್ಕೋಸ್ಕರ ಅಂತ ಹೇಳಿದ್ರು. ಅದಾದಮೇಲೆ ಫುಟ್ ಪೆಕ್ಸ್ನಲ್ಲಿ ನನಗೆ ಜಾಸ್ತಿ ವೈಬ್ರೇಷನ್ ಫೀಲ್ ಆಗ್ತಾ ಇದೆ, ಬೇರೆ ಎಲ್ಲೂ ಅಲ್ಲ. ಅಂದರೆ ಬೇರೆ ಕಡೆ ಮ್ಯಾನೇಜಬಲ್, ಫುಟ್ ಪೆಕ್ಸ್ನಲ್ಲಂತೂ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೇಂಜಿಗೆ ಆಗ್ತಾ ಇದೆ ಅಂತ ಹೇಳಿದೆ. ಬಟ್ ಅದಕ್ಕೂ ಕೂಡ ಅವರು ಅದೇ ಆಫ್ ರೋಡಿಗೆ ಹೋದಾಗಲೇ ಅವರು ಬಿದ್ದು ಫುಟ್ ಪೆಕ್ಸ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದರು. ಸೊ ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ರೀಸನ್ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೇನು ಕೇಳಿದೆ ನಾನು, ನನಗೆ ಇದೇ ಒಂದು ಪರ್ಟಿಕ್ಯುಲರ್ ಗಾಡೀಲಿ ಮಾತ್ರ ಇದೆಯಾ, ಬೇರೆ ಗಾಡೀಲೂ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನಗೆ ಮತ್ತೊಂದು ಗಾಡಿ ಬೇಕು ಟೆಸ್ಟ್ ರೈಡ್ ಮಾಡೋದಕ್ಕೆ ಅಂತ. ಬಟ್ ಅಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ಟೆಸ್ಟ್ ರೈಡಿಗೆ ಇರುವಂಥದ್ದು ಒಂದೇ ಗಾಡಿ, ಸೊ ಅದನ್ನು ಮಾತ್ರ ಕೊಡೋದಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನಾನು ತೊಗೊಳ್ಬೇಕಂತ ಅಂದ್ಕೊಂಡಿರೋದು ಅಡ್ವೆಂಚರ್ ಎಕ್ಸ್ ಪ್ಲಸ್ ವಾಟ್ ಎವರ್ ಇಟ್ ಇಸ್. ಬಟ್ ಇಲ್ಲಿ ನಮಗೆ ಕೊಡುವಂಥದ್ದು ಟೆಸ್ಟ್ ರೈಡಿಗೆ ಅಡ್ವೆಂಚರ್ ಎಸ್ ಮಾಡಲ್. ಇದು ಯಾವುದು ಗುರು? ಅಡ್ವೆಂಚರ್ ಎಸ್ ಮಾಡಲಿಗೂ ನಮಗೂ ಗೊತ್ತಿದೆ, ನಮಗೆ ಒಂದು ಸೆಂಟರ್ಡ್ ಪ್ಯಾಂಟ್ಸ್ ಬರುತ್ತೆ ಅದಕ್ಕೆ, ಸೊ ಜಾಸ್ತಿ ಫೀಲ್ ಬರುತ್ತೆ ನಮಗೆ ಬ್ರೇಕ್ ಹೊಡೆಯುವಾಗ. ಬಟ್ ನಾವು ಎಕ್ಸ್ ತೊಗೊಂಡ್ರೆ ಅದು ಬರೋದಿಲ್ಲ. ಹಾಗೆ ಅದರಲ್ಲಿ ಸ್ಪೋಕ್ಸ್ ವೀಲ್ಸ್ ಬರುತ್ತೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಈ 3 ಡಿಫ್ರೆನ್ಸ್ ಇದೆ ನನ್ನ ಪ್ರಕಾರ. ಹಾಗಾಗಿ ನಮಗೆ ನಾವು ಏನು ತೊಗೊಳ್ತಾ ಇದ್ದೀವಿ ಅದೇ ಗಾಡಿನ ಕೊಡಬೇಕು ಹೊರತು ಟೆಸ್ಟ್ ರೈಡಿಗೆ ಯಾವುದ್ಯಾವುದೋ ಗಾಡಿನ ಕೊಡೋದಲ್ಲ. ಸೇ ಫಾರ್ ಎಕ್ಸಾಂಪಲ್, ಆಬ್ವಿಯಸ್ಲಿ ಎಸ್ ಮಾಡಲ್ ಇದು ಸೆಂಟರ್ಡ್ ಪ್ಯಾಡ್ಸ್ ಆಗಿರೋದ್ರಿಂದ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋಣ, ನಾವು ತೊಗೊಳ್ಬೇಕು ಅಂದ್ಕೊಂಡಿರೋದು ಎಕ್ಸ್ ಅಲ್ವಾ, ಅದ್ರದ್ದು ಬ್ರೇಕಿಂಗ್ ಪ್ಯಾಡ್ಸ್ ಆಬ್ವಿಯಸ್ಲಿ ಇಷ್ಟೊಂದು ಚೆನ್ನಾಗಿರಲ್ಲ, ಅದು ಆರ್ಗ್ಯಾನಿಕ್ ಪ್ಯಾಡ್ಸ್ ಬರುವಂಥದ್ದು. ನಾವು ಇದೇ ಫೀಲ್ನಲ್ಲಿ ಅದನ್ನು ತೊಗೊಂಡು ಆಮೇಲೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ಕತೆ ನೋಡೋಣ. ಆ್ಯಕ್ಚುಲಿ ನಾನು ಹಿಮಾಲಯನ್ ಇದು ಫ್ಯಾನ್ ಅಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ನಾನು ಕೈಂಡ್ ಆಫ್ ಅಡ್ವೆಂಚರ್ ಬೈಕನ್ನೇ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿರೋದ್ರಿಂದ ಈ ಸತಿ ಒಂದು ಹಿಮಾಲಯನ್ದು ಆದರೆ ಒಂದು ಟೆಸ್ಟ್ ರೈಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಿಮಾಲಯನ್ದು ಮಾಡಬೇಕು, ಸುಮ್ಮನೆ ಯಾಕೆ ಗುರು ರಿಸ್ಕು. ಅಥವಾ ಇದ್ರದ್ದು ಒಂದು TVS ಇದೊಂದು ಅಡ್ವೆಂಚರ್ 310 ಏನೋ ಬಿಡ್ತಾ ಇದ್ದಾರೆ October 15. ಸೊ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು October 11. ಅವತ್ತು ತನಕ ವೆಯ್ಟ್ ಮಾಡಿ. ಅದರಲ್ಲಿ ಇಷ್ಟೊಂದು ಪವರ್ ಇರೋದಿಲ್ಲ. ಆ್ಯಕ್ಚುಲಿ RTR 310 ಏನು ಇತ್ತು ಹೊಸದಾಗಿ, ಅದೇ ಇಂಜಿನಲ್ಲೇ ಬರುತ್ತೆ ಇದು. ಅದರಲ್ಲೂ ಕೂಡ ವೈಬ್ರೇಷನ್ ಪ್ರಾಬ್ಲಮ್ಸ್ ಇತ್ತು. ಇದಕ್ಕೆರಡಕ್ಕೂ ಕಂಪೇರ್ ಮಾಡಿದ್ರೆ ಹಿಮಾಲಯನ್ ಸ್ವಲ್ಪ ಕಮ್ಮಿ ವೈಬ್ರೇಷನು. ಬಟ್ ಹಿಮಾಲಯನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನನಗೆ ಅದರಲ್ಲಿ ಸ್ವಲ್ಪ ಕಮ್ಮಿ ಇದು ಬರುತ್ತೆ, ಏನು ಹೇಳ್ತೀವಿ ಅದಕ್ಕೆ, ಎಲೆಕ್ಟ್ರಾನಿಕ್ಸು. ಓನ್ಲಿ ABS ಇರೋದು ಅದರಲ್ಲಿ, ಅಂಥದ್ದೇನು ಎಕ್ಸ್ಟ್ರಾ ಫೀಚರ್ಸು ಅದು ಕ್ರೂಸ್ ಕಂಟ್ರೋಲು ಅದೆಲ್ಲ ಏನಿಲ್ಲ ಅದರಲ್ಲಿ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಏನಕ್ಕಂದರೆ ನಾನು ಸ್ವಲ್ಪ ಎಲೆಕ್ಟ್ರಾನಿಕ್ಸಿಗೆ ಮೋರ್ ಇಂಟು ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬೋದು ನಾನೊಬ್ಬ. ನೋಡೋಣ ಏನಾಗುತ್ತೆ ಅಂತ. ಐ ಥಿಂಕ್ ಎಲ್ಲಾದರೂ ನಿಯರೆಸ್ಟ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಏನಾದರೂ ಇದ್ದರೆ ಅಲ್ಲಿಗೆ ಹೋಗಿ ಒಮ್ಮೆ ಟ್ರೈ ಮಾಡಬೇಕು. ಬೇರೆ ದಿನ ಯಾಕೆ, ನಾನು ಟೆಸ್ಟ್ ರೈಡ್ ನೋಡೋದಕ್ಕೆ ಅಂತಲೇ ಬಂದವನಾಗಿರೋದ್ರಿಂದ ಎರಡೂ ಗಾಡಿಗಳನ್ನ ಒಟ್ಟಿಗೆ ಓಡಿಸಿದ್ರೆ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ನಾನು ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ಹೋಗ್ತೀನಿ ಹಿಮಾಲಯನ್ನ ಟೆಸ್ಟ್ ರೈಡ್ ತೊಗೊಳೋದಕ್ಕೆ. ಸೊ ಇವಾಗ ನಾನು ಹಾಗೆ ರಾಯಲ್ ಎನ್ಫೀಲ್ಡಿದು ಟೆಸ್ಟ್ ರೈಡ್ ನೋಡೋಕ್ಕೆ ಬಂದಿದ್ದೀನಿ. ಓಕೆ, ಸ್ವಲ್ಪ ಹೈಟ್ ಇದೆ ಅನಿಸುತ್ತಿದ್ದು. ಓ ಬಲ್ಕಿ ಆಗಿದೆ, ಒಳ್ಳೆ ಫೀಲ್ ಬರುತ್ತೆ. ವೆಯ್ಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆವಿ ಬಲ್ಕಿ ಫೀಲ್ ಆಗುತ್ತಿದ್ದು. ಓ ದಿಸ್ ಇಸ್ ಗುಡ್. ಅದಕ್ಕಿಂತ ಕಂಫರ್ಟಬಲ್ ಆಗಿದೆ ಪೊಸಿಷನ್ನು, KTMಗಿಂತ ಹೆವಿ ಕಂಫರ್ಟಬಲ್ ಆಗಿದೆ. ಫಸ್ಟ್ ಲೆಫ್ಟ್ ಅಂದರು, ಐ ಥಿಂಕ್ ಇದೆ ಫಸ್ಟ್ ಲೆಫ್ಟು. ಲಿಟ್ರಲಿ ಫಸ್ಟ್ ಫ್ಲೋರಲ್ಲಿ ಕೂತಿದ್ದು ಫೀಲ್ ಬರ್ತಿದೆ. ವಾವ್, ಸಸ್ಪೆನ್ಷನು KTMಗಿಂತ ಆಸಮ್ ಆಗಿದೆ, ಸಕ್ಕತ್ತಾಗಿ ತಗೊಳ್ತಾ ಇದೆ.
ಲಿಟ್ರಲಿ ನಾನು ಹೇಳ್ತೀನಿ, ಎಷ್ಟೋ ಹೈಟ್ ಕೂತ್ಕೊಂಡು ಗಾಡಿ ಓಡಿಸಿರೋ ಫೀಲ್ ಬರ್ತಾ ಇದೆ ನನಗೆ. ಯಾ, ಈವನ್ ಬ್ರೇಕಿಂಗ್ ಈಸ್ ಗುಡ್. KTM ಗಿಂತ ಸಖತ್ತಾಗಿದೆ. KTM ತಗೊಳ್ಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಆಸಮ್, ಸಖತ್ತಾಗಿದೆ. ನನಗಂತೂ ಫುಲ್ ಖುಷಿ ಆಗೋದೆ. ಕೇಳ್ತೀನಿ, ಸಸ್ಪೆನ್ಷನ್ ಕ್ರೇಜಿ ಆಗಿದೆ ಗಾಯ್ಸ್, ಲಿಟ್ರಲಿ ಕ್ರೇಜಿ ಆಗಿದೆ ಸಸ್ಪೆನ್ಷನ್ನು. ಇದ್ರ ಮುಂದೆ ಏನೂ ಇಲ್ಲ ಅನಿಸ್ತಿದೆ ನನಗೆ. KTM ಇಲ್ಲ ಗುರು ಇದ್ರ ಮುಂದೆ. ಓಹೋ. ಇದಾದಮೇಲೆ ನನಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಅದನ್ನು ನಾನು ಶೋರೂಮ್ ಅವ್ರ ಹತ್ರ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆನ್ ರೋಡ್ ಫೈನಲ್ ಪ್ರೈಸ್ ಎಷ್ಟಿತ್ತು? ಕಲರ್ ಇದೆನಾ? ಇಲ್ಲ ಇಲ್ಲ ಇಲ್ಲ, ನಾನು ಜಸ್ಟ್ ಕೇಳ್ತಿದ್ದೆ. ನಾನು ತಗೊಳ್ಳಲ್ಲ ಅಂದ್ರೆ KTM, ಅದು ನಂಗೆ ಇಷ್ಟ ಆಗ್ತಿಲ್ಲ ಈಗ, ಓಕೆ. ಕಲರ್ಸ್ ಮೇಲೆ ಪ್ರೈಸಸ್ ಚೇಂಜ್ ಆಗುತ್ತಾ? ಓಕೆ. ಸೊ ಇದರಲ್ಲಿ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸು, ರೋಡ್ ಟ್ಯಾಕ್ಸು, ಇನ್ಶೂರೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ಶೂರೆನ್ಸ್ ಬಂದ್ಬಿಟ್ಟು ನಿಮಗೆ 5 ಇಯರ್ಸಿಗೆ ಬರುತ್ತೆ. ಫಸ್ಟ್ ಇಯರ್ ಮಾತ್ರನೇ ಫಸ್ಟ್ ಪಾರ್ಟಿ ಇರುತ್ತೆ, ರೆಸ್ಟ್ 4 ಇಯರ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಿರುತ್ತೆ. ಇದು ಇನ್ಶೂರೆನ್ಸ್ ನಾವು ಹೊರಗಿಂದ ಮಾಡಿಸ್ಬೋದಾ? ಮಾಡಿಸ್ಕೋಬೋದು. ಅದು ನಿಮ್ಮ ಏಜೆನ್ಸಿ ಯಾವ್ದಾನ ಇತ್ತು ಅಂದರೆ ನೀವು ಮಾಡಿಸ್ಕೋಬೋದು. ಓಕೆ. ಸೊ ರೋಡ್ ಟ್ಯಾಕ್ಸು ಎಕ್ಸ್ ಶೋರೂಮ್ ಪ್ರೈಸು ಇಲ್ಲಿ ಪೇ ಮಾಡಿಬಿಟ್ಟು, ಇನ್ಶೂರೆನ್ಸ್ ನಾವು ಬಿಲ್ಲಿಂಗ್ ಮಾಡ್ತೀರಲ್ವಾ, ಸೊ ಪೇಮೆಂಟ್ಗೆ ಬಂದಾಗ ನಾವು ಇನ್ವಾಯ್ಸ್ ಮಾಡಿಬಿಟ್ಟು ನಿಮ್ಗೆ ಕಳಿಸ್ತೀವಿ. ಸೊ ನೀವು ಇನ್ಶೂರೆನ್ಸ್ಗೆ ಅದು ಇಂಜಿನ್ ನಂಬರು, ಚಾನ್ಸಿ ನಂಬರ್ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ನಮ್ಗೆ ಇನ್ಶೂರೆನ್ಸ್ ಕಾಪಿಯನ್ನು ಕಳಿಸಿದ್ರೆ ಸಾಕು. ಓಕೆ. ಇದು 7,200. ಇದು ಎಕ್ಸ್ಟೆಂಡೆಡ್ ವಾರಂಟಿ. ಲೈಕ್ ಇವಾಗ ನಾರ್ಮಲ್ ಆನ್ ರೋಡ್ ಪ್ರೈಸಲ್ಲಿ ಬರೀ ನಿಮಗೆ ಇಂಜಿನಿಗೆ ಮಾತ್ರ ವಾರಂಟಿ ಬರುತ್ತೆ, 3 ಇಯರ್ಸ್ or 30,000. ಸೊ ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಳೋದ್ರಿಂದ ನಿಮಗೆ 2 ಇಯರ್ಸ್ 20,000 ಎಕ್ಸ್ಟ್ರಾ ವಾರಂಟಿ ಆ್ಯಡ್ ಆಗುತ್ತೆ. ಪ್ಲಸ್ ಇಷ್ಟು ಪಾರ್ಟ್ಸು ನೀವು ಕ್ಲೈಮ್ ಮಾಡ್ಕೋಬೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಏನೇ ಪ್ರಾಬ್ಲಮ್ ಬಂತು ಅಂತಂದ್ರೂ ಸೊ ನಿಮ್ಗೆ ಇಷ್ಟು ಪಾರ್ಟ್ಸು ಕ್ಲೈಮ್ ಮಾಡ್ಕೋಬೋದು. ಸೊ ಇದು ಎಕ್ಸ್ಟೆಂಡೆಡ್ ವಾರಂಟಿ. ಸೊ ರೋಡ್ ಸೈಡ್ ಅಸಿಸ್ಟೆನ್ಸ್ RSA ಅಂತ ಇದೆಯಲ್ವಾ, ಅದನ್ನು ಬರುತ್ತೆ ನಿಮಗೆ. ಡಿಫಾಲ್ಟ್ ಬಂದ್ಬಿಟ್ಟು 1 ವರ್ಷ ಮಾತ್ರ ರೋಡ್ ಸೈಡ್ ಅಸಿಸ್ಟೆನ್ಸ್. ಲೈಕ್ ಇನ್ ಕೇಸ್ ನೀವೆಲ್ಲನ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಪಂಚರ್ ಆಯಿತು, ಇಲ್ಲ ಬ್ರೇಕ್ ಡೌನ್ ಆಯಿತು, ಇಲ್ಲ ಫ್ಯೂಯಲ್ ಖಾಲಿ ಆಯಿತು, ಅವಾಗ ನಮ್ಮ ರೋಡ್ ಸೈಡ್ ಅಸಿಸ್ಟೆನ್ಸ್ ನಂಬರ್ ಕಾಲ್ ಮಾಡಿದ್ರೆ ಸೊ ನೀವು ಏನು ಸರ್ವಿಸ್ ಬೇಕೋ ಅದನ್ನು ಬಂದು ಹೆಲ್ಪ್ ಮಾಡ್ತಾರೆ. ಇವಾಗ 7,200 rupees ನಾವೇನು ಕೊಡ್ತಾ ಇದೀವಿ, ಇದು 1 ಇಯರಿಗೆ 5 ಇಯರ್ಸ್ಗೆ 5 ಇಯರ್ಸ್ಗೆ ಇನ್ಕ್ಲೂಡ್ ಆಗಿ. ಓಕೆ. ಇದು ಎಕ್ಸ್ಟೆಂಡೆಡ್ ವಾರಂಟಿ 2 ಇಯರ್ಸ್ 20,000 ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. 3 ಇಯರ್ಸ್ 30,000 ಇರೋದನ್ನ ಟೋಟಲ್ 5 ಇಯರ್ಸ್, ಟೋಟಲ್ ಕಂಪ್ಲೀಟ್ 5 ಇಯರ್ಸ್ ಆಗುತ್ತೆ. ಸೊ ಇದನ್ನೇ ಬಂದ್ಬಿಟ್ಟು ನೀವು ಟ್ಯೂಬ್ ಟೈರ್ಸ್ ಬರುತ್ತೆ ಮ್ಯಾನುಫ್ಯಾಕ್ಚರ್ ಕಡೆಯಿಂದ. ಸೊ ಬುಕಿಂಗ್ ಮಾಡ್ಬೇಕಾದ್ರೆ ಕಸ್ಟಮೈಸ್ ಏನಾರ ಮಾಡಿಕೊಂಡ್ರೆ ಲೈಕ್ ನಿಮಗೆ ವೀಲ್ಸ್ ಬಂದ್ಬಿಟ್ಟು ಕಸ್ಟಮೈಸ್ ಆಗುತ್ತೆ. ಸ್ಪೋಕ್ಸ್ ಇರುತ್ತಲ್ಲ, ಅದು ಕ್ರಾಸ್ ಬಾಕ್ಸ್ ಬರುತ್ತೆ ಓಕೆ ನಿಮಗೆ. ಬಟ್ ಡಿಫಾಲ್ಟ್ ಬಂದ್ಬಿಟ್ಟು ಇದು ಕ್ರಾಸ್ ಬಾಕ್ಸು, ಓಕೆನಾ, ವೀಲ್ಗೆ. ಅದು ಟ್ಯೂಬ್ಲೆಸ್ ಟೈರ್. ಓಕೆ. ಸೊ ಈ ಥರ ನಿಮ್ಗೆ ಕಸ್ಟಮೈಸ್ ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ 15,990 ಆಗುತ್ತೆ. 15,990 ಎರಡು ಟೈರಿಗೆ ಸೇರಿ. ಹೌದು, ಮ್ಯಾನುಫ್ಯಾಕ್ಚರ್ ಸೈಡಿಂದಾನೆ. ನೀವು ಹೊರಗಡೆ ತೊಗೊಂಡ್ರೆ ಇನ್ ಕೇಸ್ ಆಫ್ಟರ್ ದಿ ಮಾರ್ಕೆಟೇನೋ 40 ಚೇಂಜ್ ಇದೆ. ಇದು ಬರೋದಕ್ಕೆ ಎಷ್ಟು ದಿನ ಬೇಕು? ಸೊ 20 to 25 days ಇಲ್ಲ ಮ್ಯಾಕ್ಸಿಮಮ್ 30 days ಬರುತ್ತೆ ನಿಮಗೆ. 30 ಡೇಸ್ನಲ್ಲಿ ಬರುತ್ತೆ ಕಸ್ಟಮೈಸ್ ಮಾಡಿಸ್ಕೊಂಡ್ರೆ. ನಾರ್ಮಲ್ ಅಂದರೆ 15 to 20 days ಬಂದ್ಬಿಡುತ್ತೆ. ಓಕೆ. ಇನ್ನು ಇದು ಸೇ ಫಾರ್ ಎಕ್ಸಾಂಪಲ್ ನಾವು ಇವಾಗ ಕಲರ್ ಚೇಂಜ್ ಮಾಡಿಸ್ತೀವಿ ಅಂದರೆ ಯಾವ ಈ ಕಲರ್? ಡಿಫಾಲ್ಟ್ ಕಲರ್ ಬಿಟ್ಟು ವ್ಯಾರಂಟಿಗೆ ಏನೂ ತೊಂದರೆ ಇಲ್ಲ? ಅದು RTO ಅದೆಲ್ಲ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದು ನಾನು ಬೇಕಂದರೆ ಕೇಳ್ತೀನಿ ಅದು ಯಾವ ಥರ ಪ್ರೊಸೀಜರ್ ಇದೆ ಏನು ಅಂತ. ಸೊ ನಾರ್ಮಲ್ ನಮ್ಮ ಹತ್ರ ಕಲರ್ಸ್ ಬಿಟ್ಟು ನೀವು ಇನ್ನೂ ಎಕ್ಸ್ಟ್ರಾ ಮಾಡಿಸ್ಕೊಂಡು, ಯಾಕಂದರೆ ಇವಾಗ ನಿಮ್ಮದು ಏನೇ ಕಲರ್ ಬಂತು ಅಂದ್ರೂ RTO ಕಾರ್ಡ್ RC ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತಲ್ವಾ. ಹೌದೌದು. ಸೇ ಸೊ ಫಾರ್ ಈ ಎಕ್ಸಾಂಪಲ್ ಕಲರ್ಸಲ್ಲಿ ಇದು ಮೆನ್ಷನ್ ಆಗಿರುತ್ತೆ. ಇದು ಸ್ಲೇಟ್ ಪಾಪಿ ಬ್ಲೂ ಅಂತಲೇ ಬರುತ್ತಲ್ವಾ RTO ಇದರಲ್ಲಿ? ಹೌದು, RC ಕಾರ್ಡಲ್ಲಿ ನಿಮ್ಗೆ ಇದೇನೇನು ಬರುತ್ತೆ. ಹಾಂ. ಸೊ ಇವಾಗ ನಾನು ಇದನ್ನು ಬ್ಲೂ ಕಲರೇ ಫುಲ್ ಮಾಡಿಸ್ಬಿಟ್ರೆ ಕೈಂಡ್ ಆಫ್ ಅದೇ ಇರುತ್ತೆ. ಅದೇನು ಇಶ್ಯೂ ಇಲ್ಲ. ಇನ್ನು ಇಂಟ್ರೆಸ್ಟು ಈಗ ಲೋನ್ ತೊಗೊಂಡ್ರೆ ಸೊ ನಮ್ಮಲ್ಲಿ HDFC ಇದೆ, IDFC ಇದೆ, L&T ಇದೆ. ಓಕೆ. ಇವಾಗ ನಿಮ್ಮ ಹತ್ರ ಮಾತಾಡಿರೋರು ಬಂದ್ಬಿಟ್ಟು HDFC ಫಿನಾನ್ಸ್ ಅವರು.
6.99 8.99 ರೇಟ್ ಆಫ್ ಇಂಟ್ರೆಸ್ಟು ಬೇಸ್ಡ್ ಆನ್ ಯುವರ್ ಪ್ರೊಫೈಲ್. ಓಕೆ. ಪ್ಲಸ್ ನಿಮ್ಮದು ಲೋನ್ಗೆ ಪ್ರೊಸೆಸಿಂಗ್ ಚಾರ್ಜಸ್ ಎಲ್ಲ ಇರುತ್ತೆ. ನಿಮ್ಗೆ ಇನ್ ಕೇಸ್ HDFC ಏನಾರ ಬ್ಯಾಂಕ್ ಇದೆ ಅಂತಂದರೆ ನಿಮಗೆ ಪ್ರೀ ಅಪ್ರೂವ್ಡ್ ಇತ್ತು ಅಂದರೆ ಪ್ರೊಸೆಸಿಂಗ್ ಫೀಸ್ ಎಲ್ಲ ಇರೋದಿಲ್ಲ. ಬೇರೆ BH ನಂಬರ್ ಸೆಂಟ್ರಲ್ ಗೌರ್ಮೆಂಟ್ ID ಇದೆಯಾ, ಟ್ರಾನ್ಸ್ಫರಬಲ್ ಜಾಬ್ಸ್ ಏನಾದ್ರು ಇದೆಯಾ, ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ 2%, 2.5% ಏನೋ ಇದೆ. ಅದು ಎಕ್ಸಾಕ್ಟ್ ಬಂದ್ಬಿಟ್ಟು ಪ್ರೈಸ್ ಕೊಟ್ ಮಾಡಿ. ಓಕೆ. ಆ್ಯಂಡ್ ನಾನಿವಾಗ ಇವಾಗ ನೀವು CSD ತೊಗೊತಾ ಇದ್ದೀರಾ ಹೆಂಗೆ, ಅಂದರೆ ಕ್ಯಾಂಟೀನಲ್ಲಿ ಏನಾರ ತೊಗೊತಾ ಇದ್ದೀರಾ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಲೈಕ್ ರೈಲ್ವೇಸ್ ಇಲ್ಲ ಆರ್ಮಿ, ರಾಮನ್ ಇನ್ಸ್ಟಿಟ್ಯೂಟ್ ಅಂತಿದೆ. ಓಕೆ, ಅದರಲ್ಲಿ ಟ್ರಾನ್ಸ್ಫರಬಲ್ ಜಾಬ್ ಇದೆಯಾ? ಅದು ಆಫರ್ ಲೆಟರ್ ಟ್ರಾನ್ಸ್ಫರಬಲ್ ಜಾಬ್ ಅಂತ ಮೆನ್ಷನ್ ಆಗಿದೆ. ಆ್ಯಂಡ್ ನನಗೆ ಅದು ಸಿಕ್ಕಿಲ್ಲ ಅಂದರೆ KA 18 ಬೇಕು, ಚಿಕ್ಕಮಗಳೂರು. ಫೈಲ್ ನೀವೇ ಮೂವ್ ಮಾಡಬೇಕಾಗಿರುತ್ತೆ. ನಾವೇ ಮೂವ್ ಮಾಡಬೇಕಾ? KA 18 ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವಾ ಅಂತ ಕೇಳಬೇಕು. ಇನ್ ಕೇಸ್ ಆಗುತ್ತೆ ಅಂತಂದರೆ ಮಾಡಿಸ್ಕೊಡ್ತೀವಿ. KA 18 ಆಗುತ್ತೆ ಏನಕ್ರೆ ನಂದು ಹೋಮ್ ಟೌನ್ ಅದೇ ಅದು ಅರ್ಥ ಆಯ್ತು ಸರ್. ಯಾಕಂದರೆ ಇಲ್ಲಿಂದ ಬಂದ್ಬಿಟ್ಟು ಅಲ್ಲಿ ನಮ್ದು ನಿಯರ್ ಬೈ ಲೋಕಲ್ ಸರ್ವಿಸಲ್ಲಿ ಇಲ್ಲಿ ಮಾಡಿಕೊಡ್ತಾರೆ RTO. ಅಲ್ಲಿ ಔಟ್ ಆಫ್ ಇದು ಬಂತು ಅಂದರೆ ಸಿಟಿ ಬಂತು ಅಂದರೆ ನೀವು ಫೈಲ್ ತೊಗೊಂಡು ಮೂವ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ನನಗೆ ಇವಾಗ ಬೈಕು ಇನ್ನೊಂಚೂರು ಓಡ್ಸಕ್ಕೆ ಬೇಕು, ನನಗೊಂಚೂರು ಹೈವೇಲಿ ಓಡಿಸ್ಬೇಕು. ನನಗೆ ಹೆಬ್ಬಾಳು ಕೆಳಗೆ ಇಳಿದಾದ್ಮೇಲೆ ಒಂದು ಹೈವೇ ಸ್ಟ್ರೆಚ್ ಸಿಗುತ್ತೆ, ಆಮೇಲೆ ಅಲ್ಲಿ ಓಡಿಸಿದ್ರೆ ಸಾಕು ನನಗೆ. ಬಟ್ ನನಗೆ ಸ್ವಲ್ಪ ಲಾಂಗ್ ಹೋಗ್ಬೇಕು, ಬಿಕಾಸ್ ನಂದು ಚಿಕ್ಕಮಗಳೂರಿಗೆ ಹೋಗೋದು ಮೇನ್ ಪ್ಲ್ಯಾನ್. ಓಕೆ, ಯಾವಾಗ ಬೇಕಂದ್ರೂ ಬನ್ನಿ ಸರ್, ಅವೈಲೇಬಲ್ ಇರುತ್ತೆ. ಒರಿಜಿನಲ್ DL ಒಂದು ಆಧಾರ್ ಕಾರ್ಡ್ ಇಲ್ಲಿ ಇಟ್ಬಿಟ್ರೆ ನೀವು ಆರಾಮಾಗಿ ಹೋಗಿ ಬರ್ಬೋದು. ಓಕೆ, ಅದರದ್ದೇನು ಇಶ್ಯೂ ಇಲ್ಲ. ಬಿಕಾಸ್ ನನಗೆ ಅದರಲ್ಲಿ ವೈಬ್ರೇಷನ್ ಇಷ್ಟ ಆಗಿಲ್ಲ. KTM-ಅಲ್ಲಿ ನೆಕ್ಸ್ಟ್ ಲೆವೆಲ್ ವೈಬ್ರೇಷನ್ ಇದೆ, ಇದರಲ್ಲಿ ಏನು ವೈಬ್ರೇಷನ್ ಇಲ್ಲ. ಸಸ್ಪೆನ್ಷನ್ ಸಖತ್ತಾಗಿದೆ ಇದರಲ್ಲಿ. ಬಟ್ ನಾನು ರಾಯಲ್ ಎನ್ಫೀಲ್ಡ್ ಫ್ಯಾನ್ ಅಲ್ಲ. ಇಲ್ಲಿ ಬಂದಮೇಲೆ ಇವಾಗ ಇದಾಗಿಲ್ಲ. ಅದೇನಿಲ್ಲ ಸರ್, ನೀವು ಟೆಸ್ಟ್ ಡ್ರೈವ್ ಹೋಗಿ ನಿಮ್ಮ ಕಂಫರ್ಟ್ ನೋಡಬೇಕು. ಕರೆಕ್ಟ್, ಅದೇ ಆಮೇಲೆ ಯಾಕಂದರೆ ನೀವು ಲೋಕಲಲ್ಲಿ ಟ್ರಾವೆಲ್ ಮಾಡಿರೋದು ಇಲ್ಲ, ಜಸ್ಟ್ ನೀವು ಹೈವೇಸ್ಗೆ ಹೋಗ್ತಾ ಇದ್ದೀರಾ. ಫರ್ದರ್ ನೀವು ಹೋಮ್ ಟೌನ್ಗೆ ಹೋಗಬೇಕು ಅಂತಂದರೆ ಹೈವೇಲೇ ಹೋಗ್ಬೇಕು. ಸೊ ನಿಮ್ಮ ಹೈವೇ ಕಂಫರ್ಟ್ ಇದ್ರೇ ನೆಕ್ಸ್ಟ್ ನೋಡೋಣ. ಇಷ್ಟೇ ಸ್ನೇಹಿತರೆ, ಈ ಬೈಕ್ ಬಗ್ಗೆ ನನಗೆ ಇನ್ನೂ ಕ್ಲಿಯರ್ ಐಡಿಯಾ ಬೇಕು ಅಂತಂದರೆ ನಾನು ಹೈವೇಲಿ ಓಡಿಸ್ಬೇಕು ಸ್ವಲ್ಪ. ಅದನ್ನೇ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿದ್ದೀನಿ, ಅವರು ಅದನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ನೆಕ್ಸ್ಟ್ ಸ್ಯಾಟರ್ಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಟೆಸ್ಟ್ ರೈಡಿಗೆ. ಆವಾಗ ಈ ಥರ ಸಿಟಿಲಿ ಅಲ್ಲ, ಸ್ವಲ್ಪ ಹೈವೇಲಿ ಎಲ್ಲಾದರೂ ಹೆಬ್ಬಾಳ ಕೆಳಗೆ ಇಳಿದು ಒಂಚೂರು ಲಾಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ KTM-ಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇದೆ ವೈಬ್ರೇಷನ್ನು. ಓಕೆ, ಅದನ್ನು ಕೂಡ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.